ಈ ಒಂದು ಸೀಕ್ರೆಟ್ ಟಿಪ್ಸ್ ತಿಳಿದ್ರೆ ಸಾಕು, ಬೆಳ್ಳಿ ಸಾಮಾನ 5 ನಿಮಿಷದಲ್ಲಿ ಪಳಪಳ ಅಂತ ಹೊಳೆಯುವಂತೆ ಮಾಡ್ಬೋದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ₹1 ಖರ್ಚಿಲ್ಲದೆ ಬೆಳ್ಳಿ ಸಾಮಾನ ತುಂಬ ಕಪ್ಪಗೆ ಆಗಿದ್ರೆ ನಾವೇನು ಮಾಡ್ತೀವಂದರೆ ಬೆಳ್ಳಿ ಅಂಗಡಿಗೆ ಹೋಗಿ ಪಾಲಿಷ್ ಮಾಡಿಸ್ತೀವಿ. ಅದು ಬೆಳ್ಳಗೆ ಆಗೋದಿಲ್ಲ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ತಗೊಂಡು ಬೆಳ್ಳಿ ಸಾಮಾನ ತುಂಬ ನೀಟಾಗಿ ಕ್ಲೀನಾಗಿ ವೈಟಾಗಿ ಮಾಡ್ಬೋದು. ತುಂಬ ಸಿಂಪಲ್ ರೆಮಿಡಿ, ತುಂಬ ಈಸಿನೂ ಕೂಡ. ಒಮ್ಮೆ ಟ್ರೈ ಮಾಡಿ ನೋಡಿ. ದುಡ್ಡನ್ನು ಉಳಿಸ್ಬೋದು, ಯಾವುದೇ ರೀತಿ ಖರ್ಚಾಗೋದಿಲ್ಲ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಕ್ಲೀನನ್ನು ಮಾಡ್ಕೋಬೋದು. ತುಂಬ ಸಿಂಪಲ್ ರೆಮಿಡಿ, ಅಷ್ಟು ಜಾಸ್ತಿನೂ ನಾವು ಪಾಲಿಷ್ ಮಾಡೋಂಗಿಲ್ಲ. ತುಂಬ ಸಿಂಪಲ್ ರೆಮಿಡಿ, ಅದು ಯೂಸ್ ಮಾಡಿದ್ರೆ ಸಾಕು, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಈಗ ನಾನು ಒಂದು ಚಿಕ್ಕದು ಒಂದು ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ ನಾವು ಎಷ್ಟು ಸಿಲ್ವರ್ ಇದೆಯೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಬರೀ ಒಂದು 1/4 ಗೆಜ್ಜೆ ಮಾತ್ರ ಅಲ್ವಾ, ಅದಕ್ಕೆ ತುಂಬ ಸಿಂಪಲ್ಲಾಗಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಈಗ ಒಂದು ಅರ್ಧ ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣ ಹಾಕ್ಕೊತಾ ಇದ್ದೀನಿ. ಸಾಕು. ತುಂಬ ಸಿಲ್ವರ್ ಇದ್ದರೆ ತುಂಬ ಜಾಸ್ತಿ ಹಾಕ್ಕೊಳ್ಳಿ, ಒಂದು ನಿಂಬೆಹಣ್ಣಷ್ಟು ಹಾಕ್ಕೊಳ್ಳಿ ಹುಣಸೆಹಣ್ಣು. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ರಾಗಿ ಹಿಟ್ಟಿರುತ್ತಲ್ಲ, ಮನೆಯಲ್ಲಿರುತ್ತಲ್ಲ ರಾಗಿ, ನಾವು ಮುದ್ದೆ ಮಾಡ್ತೀವಲ್ಲ ಆ ರಾಗಿ ಹಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಇಲ್ಲಾಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು, ಎಷ್ಟಾದರೆ ಅಷ್ಟು, ಜಾಸ್ತಿ ಸಾಮಾನಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೋಡಿ ನಾನು ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿಬಿಟ್ಟು ಈಗ ಅದಕ್ಕೆ ನಾನು ಸಿಲ್ವರ್ದು ಗೆಜ್ಜೆ ಇರುತ್ತಲ್ವ, 1/4 ಗೆಜ್ಜೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಏನು ಬೇಕಾದರೂ ಹಾಕ್ಕೋಬೋದು, ಕಡ ಮತ್ತು 1/4 ಗೆಜ್ಜೆ, ನಿಮ್ಮ ಮನೆಯಲ್ಲಿ ಏನಿರುತ್ತೆ ಬೆಳ್ಳಿ ಸಾಮಾನು ಅದನ್ನೆಲ್ಲ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಇಲ್ಲಾಂದರೆ ½ ಅನ್ ಅವರ್ ಇಟ್ಬಿಡಿ. ತುಂಬ ನೀಟಾಗಿ ಕ್ಲೀನಾಗಿ ಬಂದುಬಿಡುತ್ತೆ ಆರಾಮಾಗಿ. ಇದು ಯಾವ ರೀತಿ ಉಜ್ಜೋದು ಅಂತಲೂ ಮುಂದೆ ತೋರಿಸ್ತೀನಿ. ಇಷ್ಟೇ, ಇದು ತುಂಬ ಸಿಂಪಲ್ ರೆಮಿಡಿ. ಇದು ಅಜ್ಜಿಯವರು ಆ ಕಾಲದಿಂದ ಯೂಸ್ ಮಾಡ್ತಾ ಇರೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಬೆಳ್ಳಿ ತೂಕ ಕಡಿಮೆ ಆಗಲ್ಲ. ಈಗ ನಾವು ಅಂಗಡಿಗೆ ಹೋಗಿ ಪಾಲಿಷ್ ಮಾಡಿದ್ರೆ ತೂಕ ಕಡಿಮೆ ಆಗುತ್ತೆ ಅಂತ ನಮಗೆ ಅನಿಸ್ಬೋದು. ಅದೇನು ಆಗಲ್ಲ. ನಮ್ಮದು ಬೆಳ್ಳಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಯಾವುದೇ ರೀತಿ ತೂಕ ಅಂತೂ ಕಮ್ಮಿ ಆಗಲ್ಲ, ವೆಯ್ಟ್ ಅಂತೂ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವುದೇ ರೀತಿ ಅಷ್ಟು ಉಜ್ಜಂಗೂ ಅವಶ್ಯಕತೆ ಇಲ್ಲ. ನೀಟಾಗಿ ಕ್ಲೀನಾಗಿ ಕೊಳೆ ಅಂತೂ ತುಂಬ ನೀಟಾಗಿ ಬಂದುಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ತೋರಿಸ್ತೀನಿ ಬನ್ನಿ. ಈಗ ಯಾವ ರೀತಿ ಅದನ್ನು ವಾಶ್ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನೋಡಿ, ನಾವು ಇಟ್ಟಿದ್ವಲ್ಲ ಅದು ಹುಣಸೆಹಣ್ಣು, ರಾಗಿ ಹಿಟ್ಟು ಏನು ಹಾಕಿಟ್ಟಿದ್ದೀವಿ ಅದನ್ನೇ ಇವಾಗ ಒಂದು ಬ್ರಷ್ನ ತಗೊಂಡು ಆ ನೀರಲ್ಲೇ ಈ ಥರ ಚೆನ್ನಾಗಿ ಉಜ್ಕೋಬೇಕು. ಒಂದು 2 ನಿಮಿಷ ಅಷ್ಟೇ. ನೀಟಾಗಿ ಅದ್ರ ಒಳಗಡೆ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ನೀಟಾಗಿ ಒಂದು 2 ನಿಮಿಷ ಉಜ್ಕೊಂಡ್ರೆ ಸಾಕು. ಈಗ ಒಂದು ಚಿಕ್ಕದು ಬೌಲ್ನ ತಗೊಂಡು ಈಗ ನಾವು ಯಾವುದೇ ಶಾಂಪೂ ಆಗಿರ್ಬೋದು, ನೀವು ಯಾವ್ದು ಯೂಸ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ಈಗ ಒಂದು ಸ್ವಲ್ಪ ಶಾಂಪೂನ ತಗೊಂಡು ಆ ಬ್ರಷ್ ಇರುತ್ತಲ್ವ, ಬ್ರಷ್ ಅದ್ರ ಮೇಲೆ ಹಾಕ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸೋಕೆ ಈ ಥರ ಚೆನ್ನಾಗಿ ಉಜ್ಕೋಬೋದು. ಒಂದು 5 ನಿಮಿಷ ಉಜ್ಕೊಳ್ಳಿ ಸಾಕು. ತುಂಬ ನೀಟಾಗಿ ಪಳಪಳ ಅನ್ನಿಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಒಂದು 5 ನಿಮಿಷ ನೀಟಾಗಿ ಕ್ಲೀನನ್ನು ಮಾಡ್ಕೋಬೋದು. ನಾವು ಅಂಗಡಿಗೆ ಹೋಗಿ ಪಾಲಿಷ್ ಮಾಡಿಸ್ಬೇಕು ಅಂದ್ಕೊಳ್ಳೋದೇ ಇಲ್ಲ. ನಾವೇ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈ ಥರ ನೀಟಾಗಿ ನಮ್ಮ ಮನೇಲಿ ಏನಿರುತ್ತಲ್ವ ಬೆಳ್ಳಿ ಐಟಮು ಅದನ್ನು ನೀಟಾಗಿ ಕ್ಲೀನನ್ನು ಮಾಡ್ಕೋಬೋದು. ಯಾವುದೇ ಬೆಳ್ಳಿ ಇರಲಿ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಳ್ಳೆ ನೀರಲ್ಲಿ ತೊಳ್ಕೊಂಡ್ರೆ, ಫ್ರೆಶ್ ನೀರಲ್ಲಿ ನೋಡಿ ಎಷ್ಟು ನೀಟಾಗಿ ವೈಟಾಗಿ ಆಗಿದೆಯೋ. ನೀವೇ ಆಶ್ಚರ್ಯ ಪಡ್ತೀರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆಯೋ ಅಂತ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.